ಸುಮಾರು 5-6 ವರ್ಷಗಳ ಹಿಂದೆ ತೆಂಕಮಾರು ಅನ್ನೋ ಊರು. ಆ ಊರಲ್ಲಿ ನಡೆದ ಘಟನೆ ಇದು. ಆ ಊರಲ್ಲಿ ಒಬ್ಬ ವಾದಕ ಇರ್ತಾನೆ ಮತ್ತು ಆತನ ಹೆಸರು ಮಹಾದೇವ್. ಮಹಾದೇವ್ಗೆ ತನ್ನ ಊರಿನಲ್ಲಿ ಮೃದಂಗವನ್ನು ಬಾರಿಸಲು ಅನುಮತಿ ಇರಲಿಲ್ಲ. ಹಾಗಾಗಿ ಆತ ತನ್ನ ಊರಿನಿಂದ ನಡೆದು ಪಕ್ಕದ ಊರನ್ನ ದಾಟಿ ಊರಿನಿಂದ ಆಚೆ ಇರುವ ಕಾಡಿಗೆ ಬರ್ತಾ ಇದ್ದ. ಮತ್ತು ಆ ಕಾಡಿನಲ್ಲಿ ಮೃದಂಗವನ್ನ ಬಾರಿಸ್ತಾ ಇದ್ದ. ಮಹಾದೇವ್ ಮೃದಂಗವನ್ನ ಬಾರಿಸ್ತಾ ಇದ್ದಾಗ ಅಲ್ಲಿಂದ ಎಲ್ಲಾ ಪ್ರಾಣಿಗಳು ಮೃದಂಗದ ಶಬ್ದ ಕೇಳಲಾಗದೆ ಜಾಗವನ್ನ ಖಾಲಿ ಮಾಡ್ತಾ ಇದ್ವು. ಆದರೆ ಒಂದು ಆಕಳಕರು ಮಾತ್ರ ಮಹಾದೇವ್ ಮೃದಂಗವನ್ನ ಬಾರಿಸುತ್ತಿದ್ದ ಸ್ಥಳಕ್ಕೆ ಎಲ್ಲೋ ದೂರದಿಂದ ಬರ್ತಾ ಇತ್ತು ಮತ್ತು ಆತನ ಹತ್ತಿರ ನಿಂತ್ಕೊಳ್ತಾ ಇತ್ತು. ಪ್ರತಿದಿನ ಮಹಾದೇವ್ ಮೃದಂಗವನ್ನ ಬಾರಿಸಲೆಂದೇ ಆ ಕಾಡಿಗೆ ಬರ್ತಾ ಇದ್ದ. ಆದರೆ ಮೃದಂಗವನ್ನ ಬಾರಿಸಿದ ತಕ್ಷಣ ದಿನನಿತ್ಯದಂತೆ ಬೇರೆ ಎಲ್ಲಾ ಪ್ರಾಣಿಗಳು ದೂರ ನಡೀತಾ ಇದ್ರೆ ಆಕಳಕರು ಮಾತ್ರ ಮಹಾದೇವನ ಹತ್ರ ಬಂದು ನಿಂತ್ಕೊಳ್ತಾ ಇತ್ತು. ಆ ಕರುವನ್ನ ಮಹಾದೇವ್ ಗಮನಿಸ್ತಾನೆ ಮತ್ತು ಈ ರೀತಿ ಕೇಳ್ತಾನೆ, ನೀನು ಯಾವಾಗಲೂ ನನ್ನ ಸಂಗೀತವನ್ನು ಕೇಳಲು ಎಲ್ಲಿಂದಲೋ ಬರ್ತೀಯಲ್ಲ, ಯಾಕೆ? ನನ್ನ ರಾಗ ಚೆನ್ನಾಗಿದೆ ಅಂತನ ಅಥವಾ ನನ್ನ ಹಾಡುಗಾರಿಕೆ ಚೆನ್ನಾಗಿದೆ ಅಂತನ? ಮಹಾದೇವನ ಪ್ರಶ್ನೆಗೆ ಆ ಕರು ಈ ರೀತಿ ಉತ್ತರಿಸುತ್ತೆ, ನಿನ್ನ ರಾಗ, ನಿನ್ನ ಸಂಗೀತ ನನಗೆ ಗೊತ್ತಿಲ್ಲ. ಆದರೆ 1 ವರ್ಷದ ಹಿಂದೆ ಯಾರೋ ಕಟುಕರು ನನ್ನ ಅಮ್ಮನನ್ನ ಬಲಿ ಕೊಟ್ಟಿದ್ರು. ನೀನು ಬಳಸ್ತಿರೋ ಈ ಮೃದಂಗದಲ್ಲಿರುವ ಚರ್ಮ ನನ್ನ ಅಮ್ಮಂದು. ಇದರ ಮೇಲೆ ಏಟು ಬಿದ್ದಾಗಲೆಲ್ಲ ನನ್ನ ಅಮ್ಮ ನನ್ನನ್ನು ಕೂಗಿ ಕರೆದ ಹಾಗೆ ನನಗೆ ಭಾಸವಾಗುತ್ತೆ. ಅದಕ್ಕೆ ನಾನು ಎಲ್ಲಿದ್ರೂ ಓಡಿ ಬರ್ತೇನೆ ಅನ್ನೋ ಉತ್ತರವನ್ನ ಕರು ನೀಡುತ್ತೆ. ಕರುವಿನ ಮಾತು ಮಹಾದೇವನ ಕಣ್ಣಲ್ಲಿ ನೀರನ್ನು ತರಿಸುತ್ತೆ. ಗೆಳೆಯರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅನ್ನೋ ಮಾತು 100ಕ್ಕೆ 100 ಸತ್ಯ. ಈ ಜಗತ್ತಿನಲ್ಲಿ ಶ್ರೇಷ್ಠವಾದ ನಿಜವಾದ ಪ್ರೀತಿ ಅನ್ನೋದು ಅಂತ ಇದ್ರೆ ಅದು ನಮ್ಮ ತಾಯಿದು. ಈ ಕತೆ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ.